ಬೇಸಿಗೆಗಾಲ ಬಂತು ಅಂದರೆ ಹಪ್ಪಳ ಸಂಡಿಗೆ ಏನಾದರೂ ನಾವು ಈ ಥರ ಮಾಡ್ತಾನೇ ಇರ್ತೀವಿ. ಹಾಗೆ ನಾನು ಇವತ್ತು ಒಂದು ಹಪ್ಪಳದ ವೀಡಿಯೋನ ತಂದಿದ್ದೀನಿ. ನನ್ನ ಫ್ರೆಂಡ್ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದು. ಸೊ ನಾನು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಒಂದು ಬೌಲಲ್ಲಿ ಒಂದು ಬೌಲು ಶಾಬಕ್ಕಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಸರಿ ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ. ಶಾಬಕ್ಕಿನ ಅಥವಾ 2 ಸರಿ ವಾಶ್ ಮಾಡಿ, ಜೊತೆಯಲ್ಲಿ ಆಲೂಗಡ್ಡೆನೂ ಸಹ ತೊಗೊಂಡು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಸಹ ಇದ್ರ ಜೊತೆಲಿ ವಾಶ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ನೀರು ಹಾಕಿ ನೆನೆಸಿಟ್ಕೊಂಡಿದ್ದಾಳೆ. ಅಂದರೆ ಒಂದು 2-3 ಗ್ಲಾಸ್ ನೀರು ಹಾಕಿ, ಅಂದರೆ 2-3 ಬೌಲು, ಯಾವ ಬೌಲಲ್ಲಿ ತೊಗೊಂಡಿದ್ದಾರಲ್ಲ ಅಂದರೆ ದೊಡ್ಡ ಬೌಲಲ್ಲಿ ಪಾತ್ರೆಯಲ್ಲಿ ಹಾಕಿ ನೆನೆಸಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಜೊತೆಲಿ ಆಲೂಗಡ್ಡೆನೂ ಸಹ ಸಿಪ್ಪೆ ತೆಗೆದು ಇದಕ್ಕೆ ತುರಿದು ಹಾಕ್ಕೋಬೇಕಾಗುತ್ತೆ. ಅಂದರೆ ಏನಾಗುತ್ತೆ ಅಂತಂದರೆ ಅದು ಬೆಂದುಬಿಡುತ್ತೆ. ಬೇರೆ ಅದಕ್ಕೆ ಸಪ್ರೇಟಾಗಿ ಆಲೂಗಡ್ಡೆನ ಬೇಯಿಸಬೇಕು ಅಂತ ಇಲ್ಲ. ಸೊ ಈ ಥರ ಬೇಯಿಸ್ಕೊಂಡು ಜೊತೆಯಲ್ಲೇ ಅದನ್ನು 2 ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿದ್ದಾರೆ. ಅಂದರೆ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕು ಶಾಬಕ್ಕಿ, ಯಾಕೆಂತಂದರೆ ಅದು ಇಲ್ಲಾಂದರೆ ಬೇಯಲ್ಲ ಬೇಗ. ಈ ಥರ ನೆನೆಸಿಟ್ಕೊಂಡು ನೀರು ಹಾಕಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಎಷ್ಟು ಉಪ್ಪು ಬೇಕು ನಾವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಅದಾದಮೇಲೆ ಇಲ್ಲಿ ಒಂದು ಬೇರೆ ಗ್ಯಾಸ್ ಒಲೆ ಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸೋಕೆ ಇಟ್ಕೊಂಡು 1-1.5 ಬೌಲ್ ಆಗುವಷ್ಟು ಬಿಸಿ ನೀರನ್ನು ಅದಕ್ಕೆ ಹಾಕಿ ಬೇಯಿಸಬೇಕಾಗತ್ತೆ. ಇದೆಲ್ಲ ಆದಮೇಲೆ ಗ್ಯಾಸ್ ನಾವು ಆನ್ ಮಾಡ್ಕೋಬೇಕು. ಮೊದಲೇ ಆನ್ ಮಾಡ್ಕೊಬಿಟ್ರೆ ಹಿಡ್ಕೊಬಿಡುತ್ತೆ ಅಂತ. ಈಗ ನೋಡಿ ಎಷ್ಟು ನಾವು ಅದೇನು ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೆ ಬಿಸಿ ನೀರು ಹಾಕಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಶಾಬಕ್ಕಿ ಬೇಗ ಬೆಂದುಬಿಡುತ್ತೆ, ಅಷ್ಟೊಂದು ಟೈಮ್ ಹಿಡಿಯಲ್ಲ. ಅದರಲ್ಲೂ ನಾವು ಸ್ವಲ್ಪ ನೆನೆಸಿಟ್ಕೊಬಿಟ್ರಂತೂ ಇನ್ನೂ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ ಈಗ ಅದು ಚೆನ್ನಾಗಿ ಬಾಯ್ಲ್ ಬರ್ತಾಯಿದೆ. ಆ್ಯಕ್ಚುಲಿ ಈ ಥರ ಇದ್ದರೆ ಇನ್ನು ಸ್ವಲ್ಪ ಹೊತ್ತಿಗೆ ಅದು ಗಟ್ಟಿಯಾಗ್ಬಿಡುತ್ತೆ. ಜಾಸ್ತಿ ಈಗ ತೆಳ್ಳಗಿದೆ ಅಂದ್ಕೊಂಡ್ರೂ ಆಮೇಲೆ ಅದು ಗಟ್ಟಿಯಾಗ್ಬಿಡುತ್ತೆ. ಆದರೆ ನನ್ನ ಫ್ರೆಂಡ್ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ತಣ್ಣಗಾದಮೇಲೆ ಅದನ್ನು ಮಿಕ್ಸರಲ್ಲಿ ಸ್ವಲ್ಪ ರುಬ್ಬಿದ್ದಾರೆ. ಅಂದರೆ ಈ ಥರ ಇದ್ರೂ ನಾವು ಇದನ್ನು ಈಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ಬೆಂದ ಮೇಲೆ ಅದನ್ನು ನಾವು ಹಪ್ಪಳ ಹಾಕ್ಬೋದು ಅಥವಾ ಸಂಡಿಗೆ ಹಾಕ್ಬೋದು. ಆದರೆ ಅವ್ರು ಏನು ಮಾಡಿದ್ದಾರೆ, ಅವರಿಗೆ ಇದೆಲ್ಲ ಅಂದರೆ ಇಷ್ಟ ಆಗಲ್ಲ ಅಂತ ಇದಕ್ಕೀಗ ಸ್ವಲ್ಪ ನಾವು ಚಿಲ್ಲಿ ಫ್ಲೇಕ್ಸು ಏನಾದರೂ ಹಾಕ್ಕೋಬೇಕಾಗುತ್ತೆ. ಚಿಲ್ಲಿ ಫ್ಲೇಕ್ಸು, ಜೀರಿಗೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿದ್ದಾರೆ. ಲಾಸ್ಟಲ್ಲಿ ಫಸ್ಟ್ ಹಾಕಿದರೆ ಚೆನ್ನಾಗಿ ಅನಿಸಲ್ಲ, ಅದು ಕಲರ್ ಬಿಟ್ಬಿಡುತ್ತೆ ಅಂತ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ರುಬ್ಕೊಂಡು ಆಮೇಲೆ ಚಿಲ್ಲಿ ಫ್ಲೇಕ್ಸು ಅದಕ್ಕೆ ಸ್ವಲ್ಪ ಇದು ಏನು ನೋಡಿ ಹಾಕ್ತಾ ಇದ್ದಾರೆ ಚಿಲ್ಲಿ ಫ್ಲೇಕ್ಸು, ಅದಕ್ಕೆ ಸ್ವಲ್ಪ ಜೀರಿಗೆ ಎರಡನ್ನೂ ಪೌಡ್ರ್ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದೀಗ ರುಬ್ಕೊಬಂದಿದ್ದು ಮತ್ತೀಗೇನು ಕಾಯಿಸೋದು ಬೇಕಾಗಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಆ್ಯಕ್ಚುಲಿ ನಾವು ರುಬ್ಬಿಲ್ಲ ಅಂದರೂ ನಡೆಯುತ್ತೆ. ಹಾಗೆಯೇ ಕಾಳು ನಮಗೆ ಬೇಕು ಅಂತಂದರೆ ಶಾಬಕ್ಕಿ ಏನಾಗುತ್ತೆ, ಕರೆದ ಮೇಲೆ ಅದು ಗರಿಯಾಗಿ ಬರುತ್ತೆ ಅಲ್ವಾ. ಈ ಥರ ಮಿಕ್ಸ್ ಮಾಡಿ ಆಮೇಲೆ ಒಂದು ಪ್ಲ್ಯಾಸ್ಟಿಕ್, ಯಾವುದಾದ್ರೂ ದೊಡ್ಡ ಪ್ಲ್ಯಾಸ್ಟಿಕ್ಕಲ್ಲಿ ಸಣ್ಣದಾಗಿ ಬಿಸಿಲಲ್ಲಿ ಹಪ್ಪಳದ ಥರ ಹಾಕ್ಕೊಂಡು ಸಣ್ಣನೇ ಹಾಕಬೇಕಾಗುತ್ತೆ. ಈ ಟೆಕ್ಸ್ಚರ್ ಇರಬೇಕಾಗುತ್ತೆ. ಇನ್ನೂ ದಪ್ಪನೂ ಇರಬಾರ್ದು, ಇನ್ನೂ ತೆಳ್ಳಗೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಹಪ್ಪಳ ಚೆನ್ನಾಗಿ ಬರುತ್ತೆ. ಮತ್ತು ದೊಡ್ಡಕ್ಕೆ ನಾವು ಮಾಡಿದರೆ ಎಣ್ಣೆಲಿ ಹಾಕಿದಾಗ ಇನ್ನೂ ಜಾಸ್ತಿ ದೊಡ್ಡದಾಗಿ ಸ್ಪ್ರೆಡ್ ಆಗುತ್ತಲ್ವ, ದೊಡ್ಡದಾಗಿ. ಅದು ಜಾಸ್ತಿ ದೊಡ್ಡನ್ನು ಮಾಡಬಾರ್ದು. ನಮ್ಗೆ ಯಾವ ಸೈಜ್ ಹಪ್ಪಳ ಬೇಕಾಗುತ್ತೆ ಅಷ್ಟು ಹಾಕ್ಕೊತಾ ಹೋಗಬೇಕು. ನೋಡಿ ಈ ಥರ ನಾವು ದೋಸೆ ಹಿಟ್ಟಿನಗಿಂತ ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ ಹಿಟ್ಟು. ಇದು ತಣ್ಣಗಾದ ಮೇಲೆ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಇದು ನಾನು ಸುಮಾರು ಸರಿ ಈ ಥರ ಶಾಬಕ್ಕಿ ಹಪ್ಪಳನ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ, ನಾನು ಮಾಡ್ತೀನಿ. ಇನ್ನೊಂದು ಸರಿ ನಾನು ಬೇಸಿಗೆ ಈಗ ಬಂದಿದೆ ಅಲ್ವ, ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸರಿ. ಇಲ್ಲಿ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ಜಾಗ ಸ್ವಲ್ಪ ಧೂಳು ಎಲ್ಲ ಇರೋದ್ರಿಂದ ತುಂಬ ಧೂಳು. ಅದಕ್ಕೆ ನಾನು ಇಲ್ಲಿ ಏನಾದರೂ ಮಾಡಬೇಕು ಅಂದರೆ ಇದು ಮಾಡ್ತಾಯಿರ್ತೀನಿ. ಒಣಗಿಸಿದಾಗ ಸಿಕ್ಕಾಪಟ್ಟೆ ಧೂಳು ಬಂದುಬಿಡುತ್ತೆ ಅದ್ರ ಮೇಲೆ. ನೋಡಿ ಎಣ್ಣೆಲಿ ಹಾಕಿ ಕರೆದಾಗ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಹಪ್ಪಳ ಆಗ್ತಾಯಿದೆ. ಗರಿಯಾದ ಹಪ್ಪಳ ತುಂಬ ಚೆನ್ನಾಗಿ, ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ಕರ್ಕೊಂಡು ತಿನ್ಬೋದು ಅಥವಾ ಸಂಜೆ ಟೀ ಟೈಮ್ನಲ್ಲಿ ಯಾವಾಗ ಬೇಕಾದರೂ ಮಕ್ಕಳೆಲ್ಲ ಹೇಳಿದಾಗ ಎಲ್ಲ ಕರ್ಕೊಡ್ಬೋದು. ನಮ್ಮ ಮನೆಯಲ್ಲೇ ಮಾಡಿಕೊಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಅದೇ ಈ ಥರದ್ದು ಹಪ್ಪಳನ ಈ ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದಿನ ಮಾಡಿಬಿಟ್ರೆ ಸಾಕು, ಬಹಳಷ್ಟು ಆಗುತ್ತೆ. ಒಂದು ಬೌಲು ಶಾಬಕ್ಕಿಗಂತೂ ಎಷ್ಟೊಂದು ಹಪ್ಪಳ ಆಗಿದೆ ಗೊತ್ತಾ. ತುಂಬ ಚೆನ್ನಾಗಿ ಗರಿಯಾದ ಹಪ್ಪಳ ಮನೆಯಲ್ಲೇ ಮಾಡಿದ್ದು. ಒಂದು ನಾವು ಮಾರ್ಕೆಟಿಂದ ತಂದಿರೋದಕ್ಕಿಂತ ಮನೆಯಲ್ಲೇ ಮಾಡಿದೆ. ಮಾರ್ಕೆಟಲ್ಲಿ ಯಾವ ಥರ ಮಾಡ್ತಾರೆ ನಮಗೇನು ಗೊತ್ತಿರಲ್ಲ.
ಹೇಗೆ ಮಾಡ್ತಾರೆ ಅಂತ. ಅದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.